ಇತ್ತೀಚೆಗೆ ನಾಗಮಂಗಲ ಪಟ್ಟಣದ ಸೌಮ್ಯಕೇಶವ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ತಾಲೂಕು ಮಟ್ಟದ ಹೊನಲು ಬೆಳಕಿನ ಫ್ರಾಂಚೈಸಿ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ತಾಲೂಕು ಕಾಂಗ್ರೆಸ್ ಯುವ ನಾಯಕ ಸುನಿಲ್ ಲಕ್ಷ್ಮೀಕಾಂತ್ ತಂಡ ಮೊದಲ ಬಹುಮಾನ ಪಡೆದು 20,000 ರೂಪಾಯಿ ನಗದು ತನ್ನದಾಗಿಸಿಕೊಂಡಿದೆ. ಶನಿವಾರ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿ ಸರ್ವಿಸ್ ಮಾಡುವುದರ ಮೂಲಕ ಪಂದ್ಯಾವಳಿಯನ್ನು ಉದ್ಘಾಟಿಸಿದ್ದರು. 2 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ 2 ತಂಡಗಳು ಭಾಗವಹಿಸಿದ್ದು, ಎರಡನೇ ಬಹುಮಾನವನ್ನು ಬಜರಂಗ ದಳದ ನಾಯಕ ರಾಘವೇಂದ್ರ ಮಾಲೀಕತ್ವದ ಪುಣ್ಯಕೋಟಿ ತಂಡ, ಮೂರನೇ ಬಹುಮಾನವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಮಾಲೀಕತ್ವದ ಟೈಗರ್ ತಂಡ ಪಡೆದುಕೊಂಡಿದೆ. ಜೊತೆಗೆ 5 ಜನರಿಗೆ ಉತ್ತಮ ಆಟಗಾರ ಪ್ರಶಸ್ತಿ ಮತ್ತು ಹಿರಿಯ ಆಟಗಾರರನ್ನು ಸನ್ಮಾನಿಸಲಾಗಿದೆ. ಪಂದ್ಯಾವಳಿಯನ್ನು ಅಭಿಷೇಕ್, ಅರುಣ್, ಭರತ್, ದೀಪು ಮುಂತಾದವರು ಆಯೋಜಿಸಿದ್ದರು.